ಬ್ರೋ ಯಾವ ಕಡೆ ಈಗ ಸೈಕೇದರು ವಾಟರ್ ಕ್ರಾಸಿಂಗು ಇಳಿಸಿ ಬ್ರೋ ಏನಾಗಲ್ಲ ಎಲ್ಲಿ ಇದ್ದರು ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸುದರ್ಶನ್ ಗೌಡ. ಈಗ ಬರ್ಕಣ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಈಗ ಫುಲ್ ಆಫ್ ರೋಡು ನೋಡ್ಬೋದು, ಫುಲ್ ಆಫ್ ರೋಡ್ ಇದೆ. ನಮ್ಮರು ವೀಡಿಯೋ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಮತ್ತೊಬ್ಬರು ಆ ಕಡೆ ಹೋಗಿದ್ದಾರೆ, ದಾರಿ ತಪ್ಪು ಹೋಗಿದ್ದಾರೆ ಅವರು. ಯಾಕೋ ಅವರು ಈಗ ದಾರಿ ತಪ್ಪಿದೆ ಮಗ ಆಗ್ಬಿಟ್ಟಿದ್ದಾರೆ. ಈಗ ಹೆಂಗಿದೆ ಕೆಸರು ರೋಡ್ ಹೇಗಾಯ್ಸ್. ಇಂಥ ರೋಡ್ ಸಿಗ್ಬೇಕು ನಮಗೆ. ಆ್ಯಕ್ಚುಲಿ ಅಡ್ವೆಂಚರ್ ಬೈಕೇ ಬೇಕು ಅಂತ ಏನಿಲ್ಲ, ಯಾವ ಗಾಡಿಲಾದರೂ ಬೇಕಾದ್ರೆ ಹೋಗ್ತೀವಿ. ಈ ಥರ ಪ್ಲೇಸ್ ಇರ್ಬೇಕು ನಮಗೆ, ಫುಲ್ ಅಡ್ವೆಂಚರಾಗಿರ್ಬೇಕು. ನಮ್ಮ ಬ್ರೋ ಬರ್ತಾಯಿದ್ದಾರೆ ಈಗ ಅಲ್ಲಿ. ಬ್ರೋ ಆ ಕಡೆಯಿಂದ ಬರ್ರಿ, ಇಳಿಸ್ತೀರಾ ಇಲ್ಲಿ? ಬ್ರೋ ನೋಡಿ ರೈಡರ್ ಎತ್ಕೊಂಡು ಬಂದಿದ್ದಾರೆ. ರೈಡರಲ್ಲಿ ಹೆವಿ ರೈಡರ್ ಅವರು. ಬರೀಗ ಫೋನ್ ಈಗ ಫುಲ್ ಆಫ್ ರೋಡು. ಪ್ಲೇಯರ್ಸ್ ಒಳ್ಳೆ ಸೈಕಲ್ ಆಫ್ ರೋಡ್ ಹೊಡೆಯಕ್ಕಂತ. ವಾವ್, ಏನು ಗೊತ್ತಿದೆ ಈ ಥರ. ನಮ್ಮ ಬ್ರೋ ವೆಯ್ಟಿಂಗು. ಬ್ರೋ ಯಾವ ಕಡೆ ಈಗ ಗಾಡಿ ಹೋಗಿದೆಯಲ್ಲ, ಇವಾಗ ಬಂದ್ರಲ್ಲ ಕ್ರೇಜಿ ಆಫ್ ರೋಡ್ ಬ್ರೋ ಇದು. ಟೈರ್ ಸ್ಲಿಪ್ ಆಗ್ತಿದೆ ಹಿಂದ್ಗಡೆ. ವಾಟರ್ ಕ್ರಾಸಿಂಗ್. ಸ್ಲಿಪ್ ಆಗಿದೆ ಗುರು ಫುಲ್ಲು. ಫುಲ್ಲು ಸ್ಲಿಪ್ ಆಗ್ತಿದೆ ಗುರು. ಸಕ್ಕತ್ತಾಗಿ ಜಾರ್ದಿದೆ. ಹಿಂಗೆ ನಾವೇ ಹೋಗೋಣ, ಬ್ರೋ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ವಾವ್, ಸೂಪರ್. ಫುಲ್ ವಾಟರ್ ಕ್ರಾಸಿಂಗ್ ಬರೋದು. ಕ್ರೇಜ್ ಇದೆ ಜಾಗ ಅಂತೂ, ಕ್ರೇಜ್. ಇದೇನಿದೆ ಮರ. ಇಲ್ಲಿಂದ ಒಂಥರ ಮರಳು ಜಾಗ ಸ್ಟಾರ್ಟ್ ಆಗಿದೆ ಇರೋದು. ನಾವು ಅಡ್ವೆಂಚರ್ ಬೈಕ್ ಥರ ಈ ಬೈಕ್ ತಗೊಬಂದಿದ್ದೀವಿ. ಆದರೂ ಒಂಥರ ಅಡ್ವೆಂಚರ್ ಥರನೇ ಕೆಲಸ ಮಾಡ್ತಿದೆ ಈ ಬೈಕ್.
ಬ್ರೋ ಯಾಕೋ ಕಾಣಿಸ್ತಾ ಇಲ್ಲರ. Crazy. ಇಲ್ಲಿ ಯಾರೋ ತಾರ್ ತಗೊಬಂದಂಗಿದ್ದಾರೆ. ತಾರ್ ಟೈಯರ್ ಇಂದು ನಾ ಗೆಸ್ ಮಾಡ್ದಂಗೆ ಕರೆಕ್ಟ್ ತಾರೇ ತಗೊಬಂದಿದ್ದಾರೆ. ಟೈಯರಲ್ಲೇ ಕಂಡು ಹಿಡಿದ್ಬಿಡ್ತೀವಿ ನಾವು. ಯಾಕೆ ಇಲ್ಲಿಂದ ಮುಂದೆ ಗಾಡಿ ಹೋಗಲ್ವಾ? ಇಲ್ಲಿ ಯಾವುದೋ ಜಿಮ್ನಿ ಗಾಡಿ ದಬಾಕೊಂಡೈತೆ. ಏನೇನು ಪ್ರಾಬ್ಲಮ್ಮು? ಮಿಸ್ ಆಗಿದ್ರೆ ನಾ ದಬಾಕೊಂಡ್ತಿದ್ದೆ ನನ್ನ ಗುರು. ಈಗ ಹೆವಿ ಜಾಡ್ತಿದೆ ಗುರು ಇದು. ಬ್ರೋ ಯಾಕೆ ಹೆದರ್ತಾ ಇದ್ದಾರೆ ಗಾಡಿ ಇಳಿಸೋಕ್ಕೆ. ಒಂದು ದಬಾಕೊಂಡಿದ್ದು ನೋಡಿ. ಅದು ಯಾಕೋ ಇವಾಗ ದಬಾಕಣಕ್ಕೆ ಕಾಣಿಸ್ತಾ ಇದೆ. ಇವಾಗ ದಬಾಕೊಂಡಿದ್ದೇನದು. ವಾಟರ್ ಕ್ರಾಸಿಂಗ್ ಆಗತ್ತಾನ ಗಾಡಿ ಗುರು? ಆಗತ್ತೆ. ನಮ್ದೊಂಚೂರು ಗಾಡಿ ಹೈಟ್ ಇದೆ, ಹಾಗಾಗಿ ಏನಾಗಲ್ಲ. ಬ್ರೋ ಗಾಡಿ ಆಫ್ ಮಾಡ್ಕೊಂಡ್ರು. ಯಾವುದೋ ಅಮೆಝಾನ್ ರೈನ್ ಫಾರೆಸ್ಟ್ ಬಂದಿರೋ ಫೀಲು. ಗುರು ಏನಿದು? ಇಳಿಸಿ ಬ್ರೋ, ಏನಾಗಲ್ಲ. ಗುರು ಹೋಗತ್ತಾ? ಗುರು ಸೈಕ್ದ ಗುರು, ಸೈಕ್. ಜಾರ್ತಿದೆ ಹಿಂದ್ಗಡೆ ಟೈಯರು. ನಮ್ಮ ಬ್ರೋ ಏನು ಮಾಡ್ತಾರೆ ಗೊತ್ತಿಲ್ಲಲ್ಲ. ಸೈಡಿಂದ ಹಚ್ಕೊಂಬಂದ್ರಿ ಈಗ. ಬ್ರೋ ಒಳ್ಳೆ ಜಾರದ್ ಬ್ರೋ ಅಲ್ಲಿ. ಎಲ್ಲಿ ಬ್ರೋ? ಹಾವು ನೋಡಿ ಬ್ರೋ ಅಲ್ಲಿ. ಹಸ್ರಾವು ಜಸ್ಟ್ ಮಿಸ್ಸು. ಕಾಲ್ ಹತ್ರ ಬರ್ತಿದ್ದಲ್ಲ ಗುರು. ಏಯ್ ಅಲ್ಲಿ ಕಾಣ್ತಿದ್ಯಲ್ಲ ಶಿಷ್ಯ. ನಂದಲ್ಲ, ಕಾಲು ಅಲ್ಲೇ ಹಿಡ್ಕೊಂಡು ನಾನು. ಮಿಕ್ಸ್ ಆಗೆಲ್ಲ ಹಾವು ಮೇಲೆಲ್ಲ ಕಾಲಿಟ್ಬಿಟ್ಟಿದ್ರೆ ಏನು ಕತೆ. ಇನ್ನೆಲ್ಲರೂ ಕಾಲು ಹಿಡಿದಾರೆ ನೋಡ್ಕೊಂಡಿಡ್ಬೇಕಪ್ಪ. ವಾ ಏನಿದು ಈ ಥರ ಸೈಡೆಲ್ಲ ಹಚ್ಕೊಂಡು ಹೋದೆ. ಒಂದು ಕಡೆ ಮಳೆ ಗಾಯ್ಸ್, ಒಂದು ಕಡೆ ಈ ಬೆರಳು ಒಂದು ಕಡೆ ಇದಾಗಿದೆ, ಪೆಟ್ಟಾಗಿದೆ. ಬೆರಳು ಪೆಟ್ಟಾದರೂ ಆಫ್ ರೋಡಿಗೆ ಬಂದಿದ್ದೀವಿ ಈಗ. ಆಹಾ ಇವಾಗ ಒಂಚೂರು ಬೆಳ್ಕಂತಪ್ಪ.
ಮತ್ತೆ ಫುಲ್ ಕತ್ಲು ಸ್ಟಾರ್ಟ್ ಆಯ್ತು ಗುರು. ಯಾಕೋ ನಮ್ಮ ಅಣ್ಣಂಗೆ ಭಾರಿ ಈಗ ಹೆದರಿಕೆ ಆಗ್ತಾಯಿದೆ ಈ ಫಾರೆಸ್ಟ್ ನೋಡಿ. ಓಹೋ, ಇದು ರೋಡ್ ಮಾತ್ರ ಚಿಂದಿದೆ. ಆಫ್ ರೋಡಿಗವರಿಗೆಲ್ಲ ಒಳ್ಳೆ ಹಬ್ಬ. ಎಲ್ಲಿ ನಮ್ರು ಪತ್ತಕ್ಕೆ ಎಲ್ಲ ಇಲ್ಲೊಂದು ಮರ ಬಿದ್ದಿದೆ. ಆಹಾ ಗುರು, ಬ್ಯಾಕ್ ಆ ಜಿಪ್ಸಿ ಇಟ್ಕೊಂಡಿದ್ದಾರಲ್ಲ ಅವ್ರದ್ದೇ ಇರಬೇಕಿದು. ಹೆವಿ ಮಳೆ ಬರ್ತಿದೆ ಗುರು. ಈಗ ಒಂದು ಕಡೆ ಫಾಗು. ಓ, ಕೊನೆಗೂ ಬಂದ್ಬಿಟ್ವಿ ಗಾಯ್ಸ್, ಕೊನೆಗೂ ಬಂದ್ಬಿಟ್ವಿ ನಾವು. ಇದೇ ಲಾಸ್ಟ್ ಏನೋ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಈಗ ಎಲ್ಲ ಆಫ್ ರೋಡ್ ಮಾಡ್ಕೊಂಡು ಎರಡು ರಾಜಹೊಲೆಯಲ್ಲಿ ನಿಂತಿದೆ. ಪ್ಲೇಸ್ ಹೆಂಗಿದೆ ಅಂತ ತೋರಿಸ್ತೀವಿ ತಡೀರಿ. ನೋಡಿ, ಫುಲ್ಲು ಫಾಗ್ ಗಾಯ್ಸ್, ಫುಲ್ಲು ಫಾಗ್. ಕೆಳಗೆ ಒಂಥರ ಪ್ರಪಾತ. ಅಲ್ಲಿ ಕಾಣಿಸ್ತಿದೆ ನೋಡಿ ಗಾಯ್ಸ್ ಫಾಲ್ಸು. ಅದೇ ಬರ್ಕಣ ವ್ಯೂ ಪಾಯಿಂಟ್. ಇದು ಬರ್ಕಣ ವ್ಯೂ ಪಾಯಿಂಟ್, ಅದು ಬರ್ಕಣ ಫಾಲ್ಸ್. ಅದು ಆಗುಂಬೆ ಸೆಕ್ಷನ್ನು ಗಾಯ್ಸ್. ಈ ಫಾಗೆಲ್ಲ ಕ್ಲಿಯರ್ ಆಗಿದೆ. ಹೆಂಗಿದೆ ನೋಡಿ ವ್ಯೂ. ಬರ್ಕಣ ವ್ಯೂ ಪಾಯಿಂಟ್. ಅಲ್ಲೊಂದು ಫಾಲ್ಸ್ ಕಾಣಿಸ್ತಾ ಇದೆಯಾ? ಓ, ಅಲ್ಲಿ ಕಾಣಿಸ್ತಾ ಇದೆ, ಆದರೆ ಇಲ್ಲಿ ಬ್ಲರ್ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಹೆಚ್ಚು ಕಮ್ಮಿ 2-3 ಫಾಲ್ಸ್ ಇದೆ. ಇವರು ಟಾಪಿಂದ ಒಳ್ಳೆ ವ್ಯೂಸ್ ಇದೆ ಅಂತ ಹೇಳಿದ್ರು. ನೋಡೋಣ ಈಗ ಟಾಪಿಂದ ಒಳ್ಳೆ ಹಿಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಈಗ ಸೈಡ್ ನೋಡಿ ಹೆಂಗೆ ಕಾಣ್ತಿದೆ ವ್ಯೂ. ಇದ್ರಲ್ಲಿ ಮೋರ್ ಗ್ರೀನರಿ ಬರುತ್ತೆ. ಆದರೆ ಸೈಟ್ ಇದೆ, ಬಿದ್ದರೆ ಪಾತಾಳನೇ. ತಡಿಯೋಲಿ ಫಾಲ್ಸ್ ಮಾತ್ರ ಒಳ್ಳೆ ಚೆನ್ನಾಗಿದೆ. ದೂರದಲ್ಲಿದ್ದರೂ ಒಂಥರ ನೋಡೋಕ್ಕೆ ಚೆನ್ನಾಗಿದೆ. ಅಷ್ಟೇ.